ಇದೆ ನಮ್ಮ ಸವಾರಿ. ನಮ್ಮ ಮತ್ತೊಂದು ಗಾಡಿ ಎಕ್ಸ್ಟ್ರೀಮ್ ಹೀರೋ 250R. ಸಾಕು. ಲೆಟ್ಸ್ ಗೋ. 5 minutes later. ನೆಲಮಂಗಲ ರೋಲ್ ನೋಡ್ರಿ ಎಷ್ಟು ಜಾಮ್ ಆಗಿದೆ, ಫುಲ್ಲು ಜಾಮು. ಇಲ್ಲೆಲ್ಲ ಬಂದು ಹತ್ತಿಸ್ಬೇಕಾ ಮಾರಾಯ. ಎಲ್ಲೆಲ್ಲಿಂದ ಬರ್ತೀರಾ? Hours later. ಹಿರಿಯೂರು ಇನ್ನೂ 15 ಕಿಲೋಮೀಟರ್ ಇದೆ. ಜಾಮ್ ಆಗಿದೆ ರೋಡು. ನೋಡು ಲೆಫ್ಟಲ್ಲಿ ಜಾಗ ಇಲ್ವಾ? ಏನಾಗೈತೆ? ಮುಂದೆ ಹೋಗಿ ಹೇಳ್ಕೊಳ್ಳೋ. ಆದರೆ ಓ ಇದೇ ಗಾಡಿನ ಕೆಟ್ಟನಿದ್ದಿಲ್ಲ ಗುರು, ಯಾರೋ ಹೊಡೆದವನೇ ಗಾಡಿಗೆ. ಲಾರಿ ಹೊಡೆದಿರ್ಬೇಕು. ಈ ಕಡೆ ಹೋದರೆ ಶಿವಮೊಗ್ಗ, ಇದು ಚಿತ್ರದುರ್ಗ. ಇವಾಗ 6:10 ಆಗಿದೆ. ನಾವು ಚಿತ್ರದುರ್ಗದಲ್ಲಿ ಇದ್ದೀವಿ. ಕೋಟೆ ಕಾಣ್ತಿದೆಯಾ ಅಲ್ಲಿ, ಅದೇ ಚಿತ್ರದುರ್ಗ ಕೋಟೆ. ಸ್ಮಾಲ್ ಟೀ ಬ್ರೇಕ್ಗೆ ನಿಲ್ಸಿದ್ದೀವಿ. ಅಂಗಡಿಲಿ ಹೋಗೋಣ ಇವಾಗ. ಅವ್ರು ಬರಬೇಕು, ಮೆಟ್ ತಗೊಂಡು ಏನನ್ನು ಸಾಧಿಸಿರೋ ಸಂತೋಷ ಓಡಿಸ್ತಾರೆ ಆಚೆಗೆ. ಇವಾಗ ಯಾರೂ ಇಲ್ಲ ಅಂಗಡಿಲಿ, ಕಳ್ತನ ಮಾಡ್ತಾನೆ ನಮ್ಮ ಹುಡುಗ ಹೊರಗಡೆ ಹೋಗಿ. ನನ್ನ ಬೈಕ್ದು ಹೆಡ್ಲೈಟ್ ಪ್ರಾಬ್ಲಮ್ ಆಗಿದೆ. ನಮ್ಮ ಮೆಕ್ಯಾನಿಕ್ ಯತೀಶ್ ಅವರು ಇವಾಗ ರೆಡಿ ಮಾಡ್ತಾ ಇದ್ದಾರೆ ಇದನ್ನು. ಲೋಬಿ ಮಾತು ಸ್ಟಾರ್ಟ್ ಮಾಡ್ಬೋಣ. ಸ್ಟಾರ್ಟ್ ಆದ್ರೇ ಕಣ ಹೆಡ್ಲೈಟ್ ಬರೋದು. ನೋಟ್ಲು ಮಾಡು. ಬರ್ತಾ ಇಲ್ಲ. ಸೊ ಪ್ರಾಬ್ಲಮ್ ಈಸ್ ಹೈ ಬೀಮ್ ಬರ್ತಾ ಇದೆ, ಲೋ ಬೀಮ್ ಬರ್ತಾ ಇಲ್ಲ. ಸೊ ಇದು ಆ್ಯಕ್ಚುಲಿ ನಾನು ಎಕ್ಸ್ಟ್ರಾ ಹಾಕ್ಸಿದಂಥ LED ನೋಡಿ. ಇಲ್ಲಿ ಬ್ಲ್ಯಾಕ್ ವೈರು ಸಾಲ್ಡ್ರಿಂಗ್ ಬಿಟ್ಕೊಂಡಿದೆ, ಇಲ್ಲಿ ರೆಡ್ ಬಿಟ್ಕೊಂಡಿದೆ ನೋಡಿ. ಬ್ಲ್ಯಾಕು ರೆಡ್ಡು ಇದೊಂದು ಹೈ ಬೀಮು, ಇದೆರಡು ಲೋ ಬೀಮ್. ಐ ಥಿಂಕ್ ಲೋ ಬೀಮ್ ವರ್ಕ್ ಆಗ್ತಿಲ್ಲ. ಇವಾಗ ಹಾಲೋಜಿನ್ ಯಾಕಲ್ಲ ಹೊಡೆದ್ಗಿಡ್ದು ಹಾಕಿ. ಹಾಲೋಜಿನ್ ಬಲ್ಬ್ನ ಹಾಕ್ಕೊಂಡಿದ್ದೀನಿ ಇವಾಗ ಸದ್ಯಕ್ಕೆ. 170 ಎಷ್ಟು ಅವರ್ಸು? 4 ಅವರ್ಸಾ? ಹಾಂ 3.5 ಅಷ್ಟೇನಾ? ಓಕೆ. ಏನೋ ಅಷ್ಟೋ ಬೆಳಕು ಹೊಡಿತಾ ಇದೆ, ಮ್ಯಾನೇಜ್ ಮಾಡ್ಕೊಂಡು ಹೋಗೋದು ಇದರಲ್ಲೇ ಇವಾಗ. 1 hour later. ಸಿಗ್ನಲ್ ಇದೆ ಕಣೋ ಯತೀಶ. ಅವ್ರು ಹೋಗ್ತಾರೆ, ನಾವು ಬೇಡ, ರೂಲ್ಸ್ ಫಾಲೋ ಮಾಡೋಣ. ಸಿಸ್ಟಮ್ ಪಾಡ್ದಂಗೆ ಈ ಥರ ನಾವು ಬೆಂಗಳೂರಲ್ಲಿ ಓಡಿಸ್ತೀವಿ. ಅವನು ಹೋದಾಗುತ್ತೆ ಇವಾಗ. ಅದು ಬೆಂಗಳೂರು. ಸೊ ಫ್ರೆಂಡ್ಸ್, ಇವಾಗ ಸ್ಟ್ರೈಟ್ ಹೋದರೆ ನಾವು ಸಾಗರಕ್ಕೆ ಹೋಗ್ತೀವಿ. ಇಲ್ಲಿ ಲೆಫ್ಟ್ ತೊಗೊಂಡು ಹೋಗ್ಬೇಕು ಇವಾಗ ನಾವು. ಗೇಟ್ ಕ್ಲೋಸ್, ಟ್ರೈನ್ ಪಾಸ್, ನಾವು ಗೇಟ್ ಓಪನ್. ಹಲೋ, ಹಾಂ ಲೆಫ್ಟ್ ತೊಗೊಂಡು ಅದು ಬರ್ತಾ ಇದ್ದೀವಿ ಆ ರೋಡಲ್ಲಿ. ಯತೀಶ್ ಹಿಂದೆನೇ ಬರ್ತಾನೆ, ಅವ್ನು ಮಾಡ್ತಾನೆ. ಅವನಿಗೆ ಹೇಳಿ ಅಡ್ರೆಸ್, ಅವನಿಗೆ ಹೇಳಿ. ನಾನು ಬ್ಲೂಟೂತ್ ಹಾಕಿಲ್ಲ, ಅವನು ಹಿಂದೆ ಕೂತವನೆ, ಅವನಿಗೆ ಮಾತಾಡಿ ಅವನ ಹತ್ರ. ಓಕೆ
ಬಂತು ಗಾಡಿ ಬಂದ್ವಿ ಏನ್ರಿ ಸಮಾಚಾರ ಹಾಂ ಗಾಡಿಯಲ್ಲಿ ಒಳಗಾಕನ ಗೊತ್ತಾಯ್ತು ನೋಡಿದ್ದೀನಿ ಗಾಡಿ ಒಳಗಾಕನ ಗೇಟ್ ತೆಗೀರಿ ನಾನು ಸರ್ಕಲ್ ನೋಡಿ ಆಮೇಲೆ ನಿಲ್ಲಿಸಿ ಮತ್ತೆ ಮುಂದಕ್ಕೆ ಹೋದ್ವಿ ನಾನು ಈಗ ಜಸ್ಟ್ ಚಾರ್ಜ್ ಹಾಕಿದ್ದು ಹೌದಾ ಚಾರ್ಜ್ ಹಾಕಿ ತಕ್ಷಣ ನಿಮ್ಗೆ ಫೋನ್ ನೋಡಿದೆ ಏನ್ರಿ ಹೊಡಗಿಡ್ದು ಹೋಗಲ್ಲ ತಾನೆ ಆಮೇಲೆ ಅಲ್ಲಿಗೆ ಇಲ್ಲ ಇಲ್ಲ ನಡೀರಿ 200 kg ತೂಕ ಅದೇ ಗಾಡಿ ಆಮೇಲೆ ಸೊ ಫೈನಲಿ ರೀಚ್ ಆಗಿದ್ದೀವಿ ದಿಸ್ ಇಸ್